ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ನಮ್ಮದು ಮಹಾತ್ಮ ಗಾಂಧಿಯವರ ಹಿಂದುತ್ವ, ಬಿಜೆಪಿಯವರದು ಗೂಡ್ಸೆಯ ಹಿಂದುತ್ವ, ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ವಿಶ್ವ ಯುದ್ಧದ ಅಬ್ಬರ, ಆಟೋ ಚಾಲಕರ ಕಣ್ಣೀರು, ಸರ್ಕಾರಕ್ಕೆ ವಾಟಾಳ್ ನಾಗರಾಜ್ ಎಚ್ಚರಿಕೆ. ಕಾಯ್ದೆ ಇದ್ದರೂ ತಡೆಯದ ಗೋಹತ್ಯೆ, ಗೋ ಸಂರಕ್ಷಣೆಗೆ ಪ್ರಮೋದ್ ಮುತಾಲಿಕ್ ಕರೆ, ಸರ್ಕಾರದ ವಿಫಲತೆಯ ವಿರುದ್ಧ ಕಿಡಿ. ಕಾಂಗ್ರೆಸ್ ಪಕ್ಷ ಸರ್ವಧರ್ಮ ಸಕಲ ಜಾತಿಯವರನ್ನು ಜೊತೆಗೆ ಕರೆದುಕೊಂಡು ಹೋಗುವ ಪಕ್ಷವಾಗಿದ್ದು, ಬಿಜೆಪಿ ನಾಥಾರಾಮ್ ಗೂಡ್ಸೆಯ ಹಿಂದುತ್ವದಲ್ಲಿ ನಂಬಿಕೆ ಇರಿಸಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟೀಕಿಸಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಪ್ರಚಾರ ಸಂಬಂಧ ಕ್ಷೇತ್ರದಲ್ಲಿ ರೋಡ್ ಶೋ ನಡೆಸಿ ಮಾತನಾಡಿ, ನನ್ನ ಹೆಸರಲ್ಲಿ ಶಿವ ರಾಮ ಇಬ್ಬರೂ ಇದ್ದಾರೆ. ನಾನು ಹಿಂದೂ ಅಲ್ವಾ? ನಮ್ಮ ಜೊತೆಗಿರುವ ಈಶ್ವರ್ ಖಂಡ್ರೆಯವರು ಹಿಂದೂ ಅಲ್ವಾ? ಎಂಸಿ ಸುಧಾಕರ್ ಅವರು ಹಿಂದೂ ಅಲ್ವಾ? ಗೂಡ್ಸೆಯ ಹಿಂದುತ್ವ ಹೇಳಿಕೊಂಡು ಅಧಿಕಾರಕ್ಕೆ ಬರುವುದು, ಆಮೇಲೆ ಜನರನ್ನು ಮರೆತು ಅಭಿವೃದ್ಧಿ ಮರೆತು ಹಣ ಲೂಟಿ ಹೊಡೆಯುತ್ತಾ ಕೂತ್ರು. ಇದಕ್ಕೆ ಹಿಂದುತ್ವವನ್ನು ಬಳಸಿಕೊಳ್ಳುವುದು ಬಿಜೆಪಿಗೆ ರೂಢಿಯಾಗಿದೆ ಎಂದು ಟೀಕಿಸಿದ್ರು. ನಾವು ಮೊದಲ ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ರೈತರು ಸೇರಿ ಎಲ್ಲಾ ಶ್ರಮಿಕ ವರ್ಗಗಳ ಸಾಲ ಮನ್ನಾ ಮಾಡಿ ಜನರಿಗೆ ನೆರವಾದ್ವೆವು. ಆದ್ರೆ ಯಡಿಯೂರಪ್ಪ ಅವರಿಗೆ ಸಾಲ ಮನ್ನಾ ಮಾಡಿ ಅಂದ್ರೆ ನಮ್ಮಲ್ಲಿ ಹಣ ಮುದ್ರಿಸುವ ಮಷಿನ್ ಇಲ್ಲ ಎಂದು ಉಡಾಫೆಯಿಂದ ಅಧಿಕಾರ ಮುಗಿಸಿದ್ರು. ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದಾಗಲೂ 29,000 ಕೋಟಿ ಗುತ್ತಿಗೆದಾರರ ಹಣ ಬಾಕಿ ಉಳಿಸಿ ಹೋದ್ರು. ಇದರಲ್ಲಿ 23,000 ಕೋಟಿ ತೀರಿಸಿದ್ದೀವಿ, ಉಳಿದದ್ದನ್ನು ತೀರಿಸ್ತೀವಿ ಎಂದರು. ಮಾಡಿದಂತ ಒಳ್ಳೆ ಕೆಲಸಗಳು ಅವೆಲ್ಲರೂ ಕೂಡ ಮುಂದುವರಿಬೇಕಂದ್ರೆ ಸಮರ್ಥ ಅವರನ್ನ ಆಯ್ಕೆ ಮಾಡಿ ಕಳಿಸಲೇಬೇಕು. ಸಮರ್ಥ ಅವರಿಗೆ ಯಾಕೆ ನಾವು ಕ್ಯಾಂಡಿಡೇಟ್ ಮಾಡೋದು? ಬಾಗಲಕೋಟೆನಲ್ಲೂ ಕೂಡ ಮೇಟಿ ಅವ್ರ ಮಗನಿಗೆ ಕೊಟ್ಟಿದ್ದೀವಿ, ಉಮೇಶ್ ಮೇಟಿ ಅಂತ. ಇಲ್ಲಿ ಕೂಡ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಮಲ್ಲಿಕಾರ್ಜುನ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಕಾಂಗ್ರೆಸ್ ಪದ್ಧತಿ ಏನಪ್ಪಾ ಅಂತಂದ್ರೆ, ಯಾರಾದರೂ ಸಿಟ್ಟಿಂಗ್ ಮೆಂಬರ್ ನಿಧನ ಆದ್ರೆ ಅವ್ರ ಮನೆಯವರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು. ಇದನ್ನ ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ ಮಾಡ್ಕೊ ಬಂದಿದೆ. ಹಾಗಾಗಿ ಸಮರ್ಥ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥ ನನ್ನ ಭಾವನೆ. ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಒಳಗೊಂಡಂತೆ ತಗೊಂಡು ಹೋಗ್ತಕ್ಕಂಥ, ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ. ಆ ಜಾತಿ, ಈ ಧರ್ಮ, ಈ ಭಾಷೆ ಯಾವತ್ತೂ ಕೂಡ ನಾವು ಭೇದ ಭಾವ ಮಾಡಲ್ಲ. ಎಲ್ಲರೂ ಒಂದೇನೆ, ಹಿಂದೂಗಳು ಒಂದೇನೆ, ಮುಸಲ್ಮಾನರು ಒಂದೇನೆ, ಕ್ರಿಶ್ಚಿಯನ್ರು ಒಂದೇನೆ, ಜೈನರು ಒಂದೇನೆ, ಬೌದ್ಧರು ಒಂದೇನೆ, ಸಿಖ್ರು ಒಂದೇನೆ, ನಮ್ಗೆಲ್ಲ ಒಂದೇ. ನಾವು ಯಾವತ್ತೂ ಕೂಡ ಯುದ್ಧ ಬೇರೆ ದೇಶಗಳಲ್ಲಿ ನಡೆಯುತ್ತಿದ್ರೆ ನಮ್ಮಲ್ಲಿ ಕರ್ನಾಟಕದ ರಿಕ್ಷಾ ಚಾಲಕರು ಕಣ್ಣೀರಿನ ಸುರಿಮಳೆಯನ್ನು ಹರಿಸುತ್ತಿದ್ದಾರೆಂದು ವಾಟಾಳ್ ನಾಗರಾಜ್ ತಿಳಿಸಿದ್ದಾರೆ. ಕಳೆದೊಂದು ತಿಂಗಳಿನಿಂದ ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಯುದ್ಧ ನಡೆಯುತ್ತಿದೆ. ಇದರಿಂದ ಪ್ರಪಂಚಕ್ಕೆ ಹಾನಿಯಾಗಿದೆ. ರಿಕ್ಷಾ ಆಟೋ ಚಾಲಕರಿಗೆ 10,000 ರು ಕೊಡಿ. ನೀವು ದಾವಣಗೆರೆ, ಬಾಗಲಕೋಟೆಯಲ್ಲಿ ಬ್ಯುಸಿಯಾಗಿದ್ದೀರಿ. ದಾವಣಗೆರೆ, ಬಾಗಲಕೋಟೆಯಲ್ಲಿ ಗೆದ್ರೆ ಸಾಕ, ಬೆಂಗಳೂರಿನಲ್ಲಿ ಆಟೋ ಚಾಲಕರು ಸಾಯುತ್ತಿದ್ದಾರೆ. ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಗೋಹತ್ಯೆ ನಿಷೇಧ ಕಾಯ್ದೆ ಇದ್ದರೂ ಸಹ ಗೋಹತ್ಯೆ ಆಗುವುದನ್ನು ತಡೆಯಲು ಮುಂದಾಗುತ್ತಿಲ್ಲ ಎಂದು ಶ್ರೀರಾಮಸೇನೆ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿ ಗೋ ಸಂರಕ್ಷಣೆಗೆ ಕರೆ ಕೊಟ್ಟರು. ನಗರದ ಪ್ರಸಿದ್ಧ ಮಹಾರಾಜ ಪಾರ್ಕ್ ಬಳಿ ಇರುವ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ನಡೆಯುತ್ತಿರುವ ರಾಮನವಮಿ ಮಹೋತ್ಸವವು ಭಕ್ತಿಭಾವ ಮತ್ತು ಧಾರ್ಮಿಕ ಸಂಭ್ರಮದಿಂದ ಕಂಗೊಳಿಸುತ್ತಿದ್ದು, ಗುರುವಾರ ನಡೆದ ರಥೋತ್ಸವ ಕಾರ್ಯಕ್ರಮಕ್ಕೆ ಶ್ರೀರಾಮಸೇನೆ ಸಂಸ್ಥಾಪಕ ಹಾಗೂ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು.
ಸೀತಾರಾಮಾಂಜನೇಯ ಸೇವಾ ಸಮಿತಿಯ ಆಹ್ವಾನದ ಮೇರೆಗೆ 45ನೇ ವರ್ಷದ ಈ ಮಹೋತ್ಸವದಲ್ಲಿ ಭಾಗವಹಿಸಿದ ಅವರು ದೇವರ ದರ್ಶನ ಪಡೆದು ನಂತರ ದೇವಸ್ಥಾನದ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಈ ದೇವಸ್ಥಾನ ಅತ್ಯಂತ ಜಾಗೃತಿಯುತವಾಗಿದ್ದು ಭಕ್ತರ ವಿಶ್ವಾಸದ ಕೇಂದ್ರವಾಗಿದೆ. ರಥೋತ್ಸವವು ಭಕ್ತಿ, ಶ್ರದ್ಧೆ ಮತ್ತು ಏಕತೆಯ ಸಂಕೇತವಾಗಿದೆ. ಪ್ರಭು ಶ್ರೀರಾಮಚಂದ್ರ ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಧನ ಸಂಪತ್ತು ಹಾಗೂ ಶಾಂತಿ ನೀಡಲಿ ಎಂದು ಪ್ರಾರ್ಥಿಸಿದರು. ಸಮಾಜದಲ್ಲಿ ನಡೆಯುತ್ತಿರುವ ಮತಾಂತರ, ಲವ್ ಜಿಹಾದ್ ಮತ್ತು ಗೋಹತ್ಯೆ ವಿಷಯಗಳನ್ನು ಉಲ್ಲೇಖಿಸಿದ ಅವರು ಇಂತಹ ಅನಿಷ್ಟ ಚಟುವಟಿಕೆಗಳನ್ನು ತಡೆಯಲು ನಮ್ಮಲ್ಲಿ ಆತ್ಮಶಕ್ತಿ ಬೆಳೆಸಿಕೊಳ್ಳಬೇಕು. ಧಾರ್ಮಿಕ ಮೌಲ್ಯಗಳನ್ನು ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆ ದಕ್ಷಿಣ ಪ್ರಾಂತ ರಾಜ್ಯ ಸಹ ಕಾರ್ಯದರ್ಶಿ ಹೇಮಂತ್ ಜಾನೆಕೆರೆ, ಜಿಲ್ಲಾಧ್ಯಕ್ಷ ಧರ್ಮನಾಯಕ್, ಉಪಾಧ್ಯಕ್ಷರಾದ ಪ್ರದೀಪ್, ರಂಜನ್, ವಿನಯ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೇವಸ್ಥಾನ ಸಮಿತಿ ಸದಸ್ಯರು, ಭಕ್ತರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ದಿವ್ಯಾಂಗರಿಗೆ ನೆರವಾಗುವ ಉದ್ದೇಶದಿಂದ ಹಾಸನದಲ್ಲಿ ಉಚಿತ ಕೃತಕ ಕೈಕಾಲು ಜೋಡಣಾ ಮಹಾಶಿಬಿರ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ವಿಕಲಚೇತನರಿಗೆ 3 ಚಕ್ರದ ಸೈಕಲ್ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಅನಿಲ್ ಸುವರ್ಣ ಅವರು ತಿಳಿಸಿದರು. ರೋಟರಿ ಕ್ಲಬ್ ಹಾಸನ ಹೊಯ್ಸಳ ಸಂಸ್ಥೆಯ ವತಿಯಿಂದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಮಲಾಡ್ ಎಂಜಿನಿಯರಿಂಗ್ ಕಾಲೇಜಿನ ಎನ್ಎಸ್ಎಸ್ ವಿಭಾಗ, ರೋಟರಿ ಬೆಂಗಳೂರು ಸೌತ್ ಫೆರೆಡ್, ರೋಟರಿ ಬೆಂಗಳೂರು ಲೇಕ್ ಸೈಡ್, ಶ್ರೀ ಭಗವಾನ್ ಮಹಾವೀರ್ ವಿಕಲಾಂಗ ಸಹಾಯತ ಸಮಿತಿ ಜೈಪುರ್, ಇನ್ನರ್ ವೀಲ್ ಕ್ಲಬ್ ಆಫ್ ಹಾಸನ್ ಹೊಯ್ಸಳ ವೈಸಿರಿ, ಇನ್ನರ್ ವೀಲ್ ಕ್ಲಬ್ ಆಫ್ ಹಾಸನ ಗೋಲ್ಡ್ ಹಾಗೂ ಭಾರತ ಸೇವಾದಳ ಹಾಸನ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಈ ಶಿಬಿರವು ನಡೆಯಲಿದೆ. ರೋಟರಿ ಸಂಸ್ಥೆ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯಾಗಿದ್ದು ಕಳೆದ ಹಲವು ದಶಕಗಳಿಂದ ಸಮಾಜಮುಖಿ ಕಾರ್ಯಗಳನ್ನು ನಡೆಸುತ್ತಿದ್ದು ಭಾರತದಲ್ಲಿ 120 ವರ್ಷ ಪೂರೈಸಿದ ಹಿನ್ನೆಲೆ ಈ ಮಹತ್ವದ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಏಪ್ರಿಲ್ 10, 11 ಮತ್ತು 12, 2026ರಂದು ಹಾಸನದ ಬಿಎಂ ಬೈಪಾಸ್ ರಸ್ತೆಯಲ್ಲಿರುವ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ಶಿಬಿರವು ನಡೆಯಲಿದ್ದು, ಶಿಬಿರದಲ್ಲಿ ದಿವ್ಯಾಂಗರಿಗೆ ಸ್ಥಳದಲ್ಲಿಯೇ ಪರೀಕ್ಷೆ ನಡೆಸಿ ಅಗತ್ಯವಿರುವ ಕೃತಕ ಕಾಲುಗಳನ್ನು ತಯಾರಿಸಿ ಉಚಿತವಾಗಿ ನೀಡಲಾಗುತ್ತದೆ ಎಂದು ತಿಳಿಸಿದರು. ಇದೇ ವೇಳೆ ಕೃತಕ ಕೈಗಳು, ಪೋಲಿಯೋ ಪೀಡಿತರಿಗಾಗಿ ಕ್ಯಾಲಿಪರ್ಸ್, ಉಚಿತ ಆರೋಗ್ಯ ತಪಾಸಣೆ ಹಾಗೂ ವಿಕಲಚೇತನರಿಗೆ 3 ಚಕ್ರದ ಸೈಕಲ್ ವಿತರಣೆ ಕಾರ್ಯಕ್ರಮವೂ ನಡೆಯಲಿದೆ. ಹೊರ ಜಿಲ್ಲೆಗಳಿಂದ ಆಗಮಿಸುವ ರೋಗಿಗಳಿಗೆ ಉಚಿತ ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿದ್ದು, ಈ ಮಹಾಶಿಬಿರದ ಪ್ರಯೋಜನವನ್ನು ಹೆಚ್ಚು ಸಂಖ್ಯೆಯ ಫಲಾನುಭವಿಗಳು ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಡಯಾಬಿಟಿಸ್ ಇರೋವರೆಗೂ ಕಾಲು ಕಟ್ಟಾಗ್ತಾ ತುಂಬಾ ಇನ್ಕ್ರೀಸ್ ಆಗ್ತಾ ಇದೆ. ಯಾಕಂದ್ರೆ ಡಯಾಬಿಟಿಸ್ ಆದಮೇಲೆ ಮುಟ್ಟು ಕೆಳಗಡೆ ನಿಮ್ಗೆ ಫೀಲಿಂಗ್ಸ್, ಸೆನ್ಸೇಷನ್ ಕಡಿಮೆ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ, ಆ್ಯಂಡ್ ಅಲ್ಲಿ ಏನು ವೂಂಡ್ ಏನು ಬಂದ್ರೂ ಅವ್ರಿಗೆ ಅರ್ಥ ಆಗಿಲ್ಲ. ಆ್ಯಂಡ್ ಆ ವೂಂಡ್ ಬೋನ್ ಟಚ್ ಆದರೆ ಅದು ತುಂಬ ಫಾಸ್ಟ್ ಆಗಿ ಮೇಲೆ ಬರುತ್ತೆ. ಆಮೇಲೆ ಓನ್ಲಿ ಆಪ್ಷನ್ ಈಸ್ ಆಂಪ್ಯುಟೇಷನ್. ಈ ಸರಿ ನಾವು ಡಯಾಬಿಟಿಕ್ ಶುಗರ್ ಚೆಕಪ್ ಅದು ಜೊತೆ ಪೋಡಿಯಾಟ್ರಿ ನ್ಯೂರೋಪತಿ ಚೆಕಪ್ಪು ಮಾಡ್ತಾ ಇದೆ. ಪೋಡಿಯಾಟ್ರಿ ನ್ಯೂರೋಪತಿ ಚೆಕಪ್ ಅಂತ ಎಲ್ಲ ಡಯಾಬಿಟಿಕ್ ಇರೋರು ಅಟ್ಲೀಸ್ಟ್ ಒನ್ಸ್ ಇನ್ ಅ ಇಯರ್ ದೇ ಶುಡ್ ಡೂ ದಿಸ್ ನ್ಯೂರೋಪತಿ ಚೆಕಪ್. ಈ ನ್ಯೂರೋಪತಿ ಚೆಕಪ್ ಅಂತ ಪಾದ ಅಲ್ಲಿ ನರ್ವ್ಸ್ ಎಷ್ಟು ಫಂಕ್ಷನ್ ಆಗ್ತಾ ಇದೆ, ಬ್ಲಡ್ ಸರ್ಕ್ಯುಲೇಷನ್ ಎಷ್ಟು ಇದೆ, ಅದು ನರ್ವ್ಸ್ ಇಲ್ಲ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಇದ್ದರೆ ಇಮಿಡಿಯೇಟ್ಲಿ ಅದು ನಾವು ಕಂಟ್ರೋಲ್ ಮಾಡಿದ್ರೆ ಈ ಆಂಪ್ಯುಟೇಷನ್ಗೆ ಅವಶ್ಯಕತೆನೇ ಬರಲ್ಲ. ಅದು ಅಂಡರ್ ದಿಸ್ ನ್ಯೂ ಪ್ರಾಜೆಕ್ಟ್ ಈ ಸರಿ ಐ ರಿಕ್ವೆಸ್ಟ್ ಆಲ್ ದ ಡಯಾಬಿಟಿಕ್ ಪೇಷಂಟ್ಸ್ ಇನ್ ಆ್ಯಂಡ್ ಅರೌಂಡ್ ಹಾಸನ ಅವರು ಬರಲಿ. ಅವ್ರದ್ದು ಎಲ್ಲ ಉಚಿತ ಇದೆ, ಚಾರ್ಜಸ್ ಎಲ್ಲ ಉಚಿತ ಇದೆ, ಟ್ರೀಟ್ಮೆಂಟ್ಸು ಉಚಿತ ಇದೆ. ಅವ್ರಿಗೆ ಅನುಕೂಲ ಆಗಿ ಜೆಲ್ ಸಾಕ್ಸ್, ಆಮೇಲೆ ಡಯಾಬಿಟಿಕ್ ಫುಟ್ವೇರ್ ಅದನ್ನು ಉಚಿತವಾಗಿ ಕೊಡ್ತಾ ಇದೆ. ಸೊ ದಟ್ ದೇ ಡೋಂಟ್ ಲೂಸ್ ದೇರ್ ಲೆಗ್. ಆಂಪ್ಯುಟೇಷನ್ ಆಗಬಾರ್ದು ಇನ್ನು ಮುಂದೆ. ಅದೇ ಒಂದು ಹೊಸ ಕಾರ್ಯಕ್ರಮ ಈ ವರ್ಷ ನಾವು ಆ್ಯಡ್ ಮಾಡಿದೆ. ಇದು ಸ್ವಲ್ಪ ಇಫ್ ದ ಪಬ್ಲಿಕ್ ಕಮ್ಸ್ ಟು ನೋ ಎಲ್ಲ ಡಯಾಬಿಟಿಸ್ ಇಡೀ ಹಾಸನಲ್ಲಿ ಲೆಟ್ ದೆಮ್ ಕಮ್ ಅಂಡ್ ಗೆಟ್ ದೇರ್ ಬೋತ್ ದೇರ್ ಫಿಟ್ ಚೆಕಪ್ ಅಂಡ್ ಒನ್ ಫಿಟ್ ಹೂ ಹ್ಯಾಸ್ ಆಲ್ರೆಡಿ. ಸುದ್ದಿಗೋಷ್ಠಿಯಲ್ಲಿ ಮೋಹನ್, ಅನಿಲ್ ಸುವರ್ಣ, ರವಿ ಚಕ್ರವರ್ತಿ, ಸುನಿಲ್ ಕುಮಾರ್, ಸುಧಾಕರ್ ಪಾಂಡೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮ್ ಪಾಪ್ಕಾರ್ನ್ ಸಿನಿಮಾ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ನಾನು ಕರುಣಾಕರ ಕನ್ನಡ ಚಿತ್ರವು ಚಿತ್ರೀಕರಣ ಮತ್ತು ಪೋಸ್ಟ್ ಪ್ರೊಡಕ್ಷನ್ ಕಾರ್ಯಗಳನ್ನು ಪೂರ್ಣಗೊಳಿಸಿ ಇಂದು ರಾಜ್ಯಾದ್ಯಂತ ಬಿಡುಗಡೆಗೊಂಡಿದೆ ಎಂದು ಸಂತೋಷ್ ಅವರು ತಿಳಿಸಿದರು. ತಂದೆ ಮಗನ ಬಾಂಧವ್ಯವನ್ನು ಹಾಸ್ಯ ಮತ್ತು ಭಾವನಾತ್ಮಕ ಸನ್ನಿವೇಶಗಳ ಮೂಲಕ ಮನಮುಟ್ಟುವ ರೀತಿಯಲ್ಲಿ ತೆರೆ ಮೇಲೆ ತರುತ್ತಿರುವ ಈ ಚಿತ್ರವು ಕೆಳ ಮಧ್ಯಮ ವರ್ಗದ ತಂದೆಯೊಬ್ಬನು ತನ್ನ ಮಗನ ಆಸೆಯನ್ನು ಈಡೇರಿಸಲು ಅನುಭವಿಸುವ ಕಷ್ಟಗಳು ಮತ್ತು ತ್ಯಾಗಗಳನ್ನು ಮನದಟ್ಟುಗೊಳಿಸುತ್ತದೆ. ಇಂದಿನ ಕಾಲಘಟ್ಟದಲ್ಲಿ ಕುಟುಂಬ ಬಾಂಧವ್ಯಗಳಲ್ಲಿ ಉಂಟಾಗುತ್ತಿರುವ ಬದಲಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಸಂಬಂಧಗಳ ಮೌಲ್ಯವನ್ನು ಮನವರಿಕೆ ಮಾಡುವ ಪ್ರಯತ್ನವನ್ನು ಈ ಚಿತ್ರದ ಮೂಲಕ ಮಾಡಲಾಗಿದೆ ಎಂದು ಚಿತ್ರತಂಡವು ತಿಳಿಸಿದೆ. ಇಂತಹ ಅರ್ಥಪೂರ್ಣ ಚಿತ್ರಗಳಿಗೆ ಪ್ರೋತ್ಸಾಹ ನೀಡುವಂತೆ ತಂಡವು ಕೋರಿದ್ದು, ಚಿತ್ರದ ನಿರ್ದೇಶಕ ಹಾಗೂ ನಾಯಕ ನಟ ಆರ್ಯನ್ ತೇಜಸ್ ಅವರು ರಂಗಭೂಮಿ ಹಿನ್ನೆಲೆಯವರಾಗಿದ್ದು ಹಲವು ಧಾರಾವಾಹಿ ಮತ್ತು ಚಲನಚಿತ್ರಗಳಲ್ಲಿ ಅಸೋಸಿಯೇಟ್ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸಿರುವ ಅನುಭವ ಹೊಂದಿರುತ್ತಾರೆ.
ನಾಯಕ ನಟಿ ರಾಧಾ ಭಾಗವತಿ ಅವರು ಅಪಾಯವಿದೆ ಎಚ್ಚರಿಕೆ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಅಭಿನಯಿಸಿದ್ದು ಪ್ರಸ್ತುತ ಧಾರಾವಾಹಿಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಚಿತ್ರದಲ್ಲಿ ಕರಿಸುಬ್ಬು, ಬಿಎಂ ವೆಂಕಟೇಶ್, ಲೋಕೇಶ್, ಎಂಕೆ ಮರ್, ಅಪೂರ್ವ ಹಾಗೂ ಮುತ್ತುರಾಜ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಅಮೃತಾಂಜನ್ ಮತ್ತು ಜೆಸಿ ಖ್ಯಾತಿಯ ರೋಹಿತ್ ಸೋವರ್ ಸಂಗೀತ ನೀಡಿದ್ದು ಚಿತ್ರದಲ್ಲಿ 6 ಹಾಡುಗಳಿವೆ. ಸುಹಾಸ್ ಎನ್ ಸಂಕಲನ ಮಾಡಿದ್ದು ನಮನ್ ನಾರಾಯಣ್ ಸಂತೋಷ್ ಮತ್ತು ವೈಭವ್ ಸುರೇಶ್ ನಿರ್ಮಾಪಕರಾಗಿ, ಬಿಬಿ ಶ್ರೀಕಾಂತ್ ಸಹ ನಿರ್ಮಾಪಕರಾಗಿ ಕೈಜೋಡಿಸಿದ್ದಾರೆ. ಯು ಸರ್ಟಿಫಿಕೇಟ್ ಆದರೆ ಯೂನಿವರ್ಸಲ್ ಆಗಿ ಎಲ್ಲರೂ ಕೂಡ ನೋಡ್ಬೋದು, ಯಾವುದೇ ರೀತಿ ಏಜ್ ಲಿಮಿಟ್ ಇಲ್ಲ. ಸೊ ನಾವು ಯಾಕೆ ಮಕ್ಕಳಿಗೆ ನಾವು ಫ್ರೀ ಟಿಕೆಟ್ ಕೊಡ್ತಾ ಇದ್ದೀವಿ ಅಂತಂದರೆ ನಾವು ಹಾಸನದವ್ರಿಗೆ ಏನಾದರೂ ಒಂದು ಕೊಡಬೇಕು ಅನ್ನೋದು ಒಂದು ಪ್ರೇರಣೆ ಇತ್ತು ನನಗೆ. ಸೊ ಹಾಗಾಗಿ ಅದು ಲಾಸ್ ಆಫ್ ಪ್ರಾಫಿಟ್ ಅನ್ನೋದಕ್ಕಿಂತ ನಾವು ರೀಚ್ ಆಗಬೇಕು, ಸಿನಿಮಾ ರೀಚ್ ಆಗಬೇಕು, ಸಿನಿಮಾ ಕಂಟೆಂಟ್ ಮಕ್ಕಳಿಗೆ ಇಷ್ಟ ಆದರೆ ಇಲ್ಲ ಒಂದು ಕಡೆ ಒಂದು ಬದಲಾವಣೆ ತರ್ಬೋದು ಅನ್ನೋ ಒಂದು ಕಾಳಜಿಗೋಸ್ಕರ ನಾವು ನಮ್ಮ ಟೀಮು ಪ್ಲ್ಯಾನ್ ಮಾಡಿಕೊಂಡು ಆ ಮಕ್ಕಳಿಗೆ ಅಷ್ಟೇ ನಾವು ಫ್ರೀ ಟಿಕೆಟ್ನ ಮಾಡಿದ್ವಿ. ಯಾಕೆಂತಂದರೆ ನೀವೇ ಸಾಕಷ್ಟು ನೋಡಿರ್ಬೋದು ಥಿಯೇಟರ್ ಜನ ಇಲ್ಲ ಅನ್ನೋದು. ಸೊ ಒಳ್ಳೆ ಕಂಟೆಂಟಿಗೆ ಜನ ಇದ್ದೇ ಇರ್ತಾರೆ. ಸೊ ಆ ಒಳ್ಳೆ ಕಂಟೆಂಟ್ ಸಿನಿಮಾನ ನೀವು ರೀಚ್ ಮಾಡ್ತೀರಾ. ಸೊ ಹಾಗಾಗಿ ನಿಮ್ಮೆಲ್ಲರಲ್ಲೂ ಕೂಡ ಒಂದು ಮನವಿ, ಎಲ್ಲರೂ ಹಾಸನದವ್ರು ಇದ್ದೀವಿ, ನೀವೆಲ್ಲರೂ ನಮ್ಮನ್ನು ಕೈ ಜೋಡಿಸಿ ನಮ್ಗೆಲ್ರಿಗೂ ಸಪೋರ್ಟ್ ಮಾಡಿ. ನಾನು ಅಮೃತಧಾರೆಯಲ್ಲಿ ನೋಡಿದ್ದೀರಾ ಮಲ್ಲಿಯಾಗಿ, ಆ್ಯಂಡ್ ಈಗ ಆನ್ ಏರ್ ನಂದು ಭಾರ್ಗವಿ LLB ಕೂಡ ನಡೀತಾ ಇದೆ. ಸೊ ಎಲ್ಲರೂ ನನ್ನನ್ನು ನೋಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಇದು ನನ್ನ ಸಿನಿಮಾ ನಾನು ಕರ್ಣಾಕರ ಅಂತ. ಈ ಒಂದು ಸಿನಿಮಾದಲ್ಲಿ ನಾನು ಲೀಡಾಗಿ ಆ್ಯಕ್ಟ್ ಮಾಡಿದ್ದೀನಿ. ಈ ಪಾತ್ರ ಮಮತಾ ಅಂತ. ನಾನು ತುಂಬಾ ಇಷ್ಟಪಟ್ಟು ಮಾಡಿದ್ದಂಥ ಪಾತ್ರ ಇದು. ಸೊ ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತದೆ. ಈ ಪ್ರೀಮಿಯರ್ ಶೋ ಆಗಿರ್ಬೋದು, ಆ್ಯಂಡ್ ಇವತ್ತು ಎಲ್ಲ ಕಡೆ ಒಂದು ಚಿತ್ರಮಂದಿರಗಳಲ್ಲಿ ಎಲ್ಲ ಕಡೆ ರಿಲೀಸ್ ಆಗಿರೋದ್ರಿಂದ ಎಲ್ಲ ಕಡೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಸಿನಿಮಾಗೆ. ತುಂಬ ಖುಷಿ ಆಗ್ತದೆ ಇವತ್ತು ನಿಮ್ಮೆಲ್ಲರ ಮುಂದೆ ಕೂತ್ಕೊಂಡು ಮಾತಾಡ್ತಿರೋದು. ಸುದ್ದಿಗೋಷ್ಠಿಯಲ್ಲಿ ಸುರೇಶ್, ಸಂತೋಷ್, ರಾಧಾ, ಆರ್ಯನ್, ತೇಜಸ್, ಸುಹಾಸ್, ಭವೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಜಾತ್ರಾ ಮಹೋತ್ಸವ ಅದ್ದೂರಿಯಿಂದ ನಡೆಯಿತು. ಜೈನ ಕಾಶಿ ಎಂದೇ ಹೆಸರುವಾಸಿಯಾಗಿರುವ ಶ್ರೀ ಜಾತ್ರಾ ಮಹೋತ್ಸವಕ್ಕೆ ಶ್ರೀ ಕ್ಷೇತ್ರ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯ ವರ್ಧಮಾನ ಭಟ್ಟಾರಕ ಪಟ್ಟಾಚಾರ್ಯ ಅವರು ಚಾಲನೆ ನೀಡಿದರು. ಸಾವಿರಾರು ಭಕ್ತರೊಂದಿಗೆ ಈ ಪಂಚಕಲ್ಯಾಣ ಮಹಾರಥೋತ್ಸವವು ಜರುಗಿತು. ಅನೇಕ ವರ್ಷಗಳಿಂದ ಈ ರಥೋತ್ಸವವು ನಡೆಯುತ್ತಿದ್ದು, ಈ ರಥೋತ್ಸವಕ್ಕೆ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ, ಜಿಲ್ಲೆ ಮತ್ತು ಹೊರ ಜಿಲ್ಲೆಗಳಿಂದ ಹಾಗೂ ಶ್ರವಣಬೆಳಗೊಳದ ಅಕ್ಕಪಕ್ಕಗಳ ಹಳ್ಳಿಯ ಭಕ್ತಾದಿಗಳು ಆಗಮಿಸಿದರು. ಅದರಲ್ಲೂ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಜೈನ ಮಠದ ಭಕ್ತಾದಿಗಳು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಬಂದಂತಹ ಭಕ್ತಾದಿಗಳಿಗೆ ಫಲಹಾರ, ಪಾನಕಾಯುಗಳನ್ನು ವಿತರಿಸಲಾಯಿತು. ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಯಿತು. ಬೇಲೂರು ವಿಷ್ಣು ಸಮುದ್ರದ ಕಲ್ಯಾಣಿಯಲ್ಲಿ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಸಂಬಂಧಿಸಿದ ಚನ್ನಕೇಶವ ಸ್ವಾಮಿ ತೆಪ್ಪೋತ್ಸವವು ಗುರುವಾರ ರಾತ್ರಿ ಭಕ್ತಿಭಾವದಿಂದ ಅದ್ದೂರಿಯಾಗಿ ಸಂಪನ್ನವಾಯಿತು. ನಾಡ ರಥೋತ್ಸವದ ಮರುದಿನ ನಡೆಯುವ ತೆಪ್ಪೋತ್ಸವ ಭಕ್ತರ ಗಮನ ಸೆಳೆದ ಪ್ರಮುಖ ಆಕರ್ಷಣೆಯಾಯಿತು. ದೇಗುಲದಿಂದ ಚನ್ನಕೇಶವ ಸ್ವಾಮಿ, ಸೌಮ್ಯ ನಾಯಕಿ ಹಾಗೂ ರಂಗನಾಯಕಿ ಅಮ್ಮನವರ ಉತ್ಸವ ಮೂರ್ತಿಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ ತೆಪ್ಪದ ಪುಷ್ಪದ ಮಂಟಪದಲ್ಲಿ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಮಹಾಮಂಗಳಾರತಿ ಬಳಿಕ ಅಂಬಿಗರ ಸಹಾಯದಿಂದ ತೆಪ್ಪವನ್ನು ಕಲ್ಯಾಣಿಯಲ್ಲಿ ನಡೆಸಲಾಯಿತು. ತೆಪ್ಪವು ಕಲ್ಯಾಣಿಯ ಮಧ್ಯದ ಮಂಟಪದ ಸುತ್ತ ಪ್ರದಕ್ಷಿಣೆ ಹಾಕಿ ಬಳಿಕ ಮಂಟಪದಲ್ಲಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು. ದೇಗುಲದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ಹಾಗೂ ನರಸಿಂಹ ಪ್ರಿಯ ಭಟ್ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. ತೆಪ್ಪೋತ್ಸವ ಸೇವೆ ಮಾಡಿಸಿದ ಬಾಳೆಹಣ್ಣು ರಮೇಶ್ ಮಾತನಾಡಿ, ಸುಮಾರು 40 ವರ್ಷಗಳ ಕಾಲ ತೆಪ್ಪೋತ್ಸವ ನಡೆಯದೇ ಇದ್ದು 2012ರಿಂದ ಪುನರಾರಂಭಗೊಂಡಿದೆ. ಇಂದಿಗೆ ಸಾವಿರಾರು ಭಕ್ತರು ತೆಪ್ಪೋತ್ಸವ ವೀಕ್ಷಣೆಗೆ ಆಗಮಿಸುತ್ತಿದ್ದಾರೆಂದು ತಿಳಿಸಿದರು. ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ, ಮುಜರಾಯಿ ತಹಶೀಲ್ದಾರ್ ಲತಾ, ದೇಗುಲದ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್, ಪೊಲೀಸ್ ಇನ್ಸ್ಪೆಕ್ಟರ್ ರೇವಣ್ಣ, ಪಿಎಸ್ಐ ಶಿವಾನಂದ್ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಭಕ್ತರು ಭಾಗವಹಿಸಿದರು. ಸಮಾಜ ಕಲ್ಯಾಣ ಇಲಾಖೆ ಮತ್ತು ತಾಲೂಕು ಆಡಳಿತ ವತಿಯಿಂದ ನಡೆಯುವ ಬಾಬು ಜಗಜೀವನ್ ರಾಮ್ ಮತ್ತು ಅಂಬೇಡ್ಕರ್ ಜಯಂತಿ ಆಚರಣೆ ಸಮಾರಂಭಕ್ಕೆ ಪ್ರತಿಯೊಬ್ಬರು ಕಡ್ಡಾಯವಾಗಿ ಭಾಗವಹಿಸಬೇಕೆಂದು ಶಾಸಕ ಎ ಮಂಜು ಸೂಚಿಸಿದ್ದಾರೆ. ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 5ರಂದು ಪಟ್ಟಣದ ದೇವರಾಜು ಅರಸು ಭವನದಲ್ಲಿ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿ ಆಚರಣೆ ಸಮಾರಂಭವು ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು, ಸಾರ್ವಜನಿಕರು ಭಾಗವಹಿಸಿ ಯಶಸ್ವಿಗೊಳಿಸಬೇಕಿದೆ. ಏಪ್ರಿಲ್ 14ರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಆಚರಣೆಯು
ತಾಲೂಕು ಕಚೇರಿ ಆವರಣದಲ್ಲಿ ಜರುಗಲಿದೆ. ವಿಶೇಷವಾಗಿ ನೂತನವಾಗಿ ನಿರ್ಮಾಣಗೊಂಡಿರುವ ತಾಲೂಕು ಕಚೇರಿ ಆವರಣದಲ್ಲಿನ ಅಂಬೇಡ್ಕರ್ ಅವರ ಪ್ರತಿಮೆ ಗೋಪುರ ಉದ್ಘಾಟನೆ ಹಾಗೂ ಬೃಹತ್ ವೇದಿಕೆ ಸಮಾರಂಭ ಆಯೋಜನೆ ಮಾಡಲಾಗಿದೆ. ಇದಕ್ಕೂ ಮುನ್ನ ಆನಕ್ರು ವೃತ್ತದಿಂದ ಅಂಬೇಡ್ಕರ್ ಅವರ ಭಾವಚಿತ್ರ ಮೆರವಣಿಗೆ 135 ಕುಂಭಕಳಸ ಕಲಾ ತಂಡಗಳೊಂದಿಗೆ ನಡೆಯಲಿದೆ. ವಿಶ್ವಚೇತನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬೃಹತ್ ರಕ್ತದಾನ ಶಿಬಿರ ಕೂಡ ನಡೆಯಲಿದೆ. ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ತಾಲೂಕು ಆರೋಗ್ಯಾಧಿಕಾರಿಗಳು ಸಿಬ್ಬಂದಿಗಳು ನೋಡಿಕೊಳ್ಳಬೇಕು. ಇದಕ್ಕಾಗಿ ಇದೇ ಆವರಣದಲ್ಲಿ ಪ್ರತ್ಯೇಕವಾಗಿ ಶಾಮಿಯಾನ ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂದು ಅಧಿಕಾರಿಗಳಿಗೆ ಅವರು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟರು. ಅಂಬೇಡ್ಕರ್ ಭವನದ ಅಂಬೇಡ್ಕರ್ ಪುತ್ಲಿಯ ಒಂದು ನಿರ್ಮಾಣ ಆಗಿರ್ತಕ್ಕಂಥ ಒಂದು ಸುಂದರವಾದಂಥ ಒಂದು ಸ್ಟ್ಯಾಚ್ಯೂ ಮತ್ತೆ ಆಗಿರ್ತಕ್ಕ ಗೋಪುರವನ್ನು ಪರಿಪೂರ್ಣವಾಗಿ ಗೋಪುರ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಅದೇ ಸ್ಥಳದಲ್ಲಿ ಅದನ್ನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಸಂಘಟನೆಗಳು, ತಾಲೂಕಾಡಳಿತ ಎಲ್ಲರೂ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಅಲ್ಲಿ ಆ ಕಾರ್ಯಕ್ರಮ ಕೂಡ ಆಗ್ತದೆ. ಆ ವಿಶೇಷವಾದಂಥ ಕಾರ್ಯಕ್ರಮ ಇರ್ತದೆ. ನಾನು ವೈಯಕ್ತಿಕವಾಗಿ ಅವತ್ತು ಇದೊಂದು ಇಡೀ ಕರ್ನಾಟಕದಲ್ಲಿ ಒಂದು ಮಾದರಿಯಾಗಿ ಒಂದು ಸಮಾರಂಭ ಆಗಬೇಕು ಅಂತಕ್ಕಂಥದ್ದು ನನ್ನ ಕನಸು. ಇವತ್ತು ಎಲ್ಲರೂ ಕೂಡ ಅದಕ್ಕೆ ಭಾಗವಹಿಸಬೇಕು ಅಂತಕ್ಕಂಥದ್ದಕ್ಕೆ ನಾವೀಗಾಗಲೇ ಪ್ರೇರಣೆಯಾಗಿ ಜನರನ್ನ ಮನವೊಲಿಸಬೇಕು, ಬರಬೇಕು ಅಂತಕ್ಕಂಥದ್ದಕ್ಕೆ ಒಂದು ತೀರ್ಮಾನ ಮಾಡಿ ಹೇಳಿದ್ದೀವಿ. ಒಂದು ಉತ್ತಮವಾದಂಥ ಕಾರ್ಯಕ್ರಮ ಆಗ್ತದೆ. ಅವತ್ತೇ ಕೂಡ ನಮ್ಮ ಅಂಬೇಡ್ಕರ್ ಭವನದ ಗುದ್ದಿ ಪೂಜೆನೂ ಕೂಡ ಅವತ್ತು ಆಗ್ತದೆ. ಮುಂದುವರೆದ ಭಾಗವಾಗಿ ಗುದ್ದಿ ಪೂಜೆನೂ ಆಗಿ ಮೊದಲು 1.5 ಕೋಟಿ ಕೊಟ್ಟಿದ್ರು, ಮತ್ತೆ ಈಗ 2 ಕೋಟಿ ಬಿಡುಗಡೆ ಆಗಿದೆ. ಅದು ಕಂಪ್ಲೀಟ್ ಆಗಿ ಈಗ ಹೆಚ್ಚು ಕಡಿಮೆ ಒಂದು 3-4 ತಿಂಗಳಲ್ಲಿ ಆ ಭವನ. ಸಭೆಯಲ್ಲಿ ತಹಶೀಲ್ದಾರ್ ಕೆಸಿ ಸೌಮ್ಯ, ತಾಲೂಕು ಮಟ್ಟದ ಅಧಿಕಾರಿಗಳು, ದಲಿತ ಸಂಘಟನೆಗಳ ಮುಖಂಡರು, ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಸಭೆಯಲ್ಲಿ ಹಾಜರಿದ್ದರು. ಏಪ್ರಿಲ್ 10ರಿಂದ 19ರವರೆಗೆ ಶ್ರೀ ಶಾಂಭುಲಿಂಗೇಶ್ವರ ದೇವಸ್ಥಾನದ ನೂತನ ಶಿಲಾಮಯ ದೇವಾಲಯ ಲೋಕಾರ್ಪಣೆಗೊಳ್ಳಲಿದೆ ಎಂದು ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಡಾ ನರಸಿಂಹ ಪಂಡಿತ ತಿಳಿಸಿದ್ದಾರೆ. ಪಟ್ಟಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭೂಕೈಲಾಸದ ಪುರಾಣ ಪ್ರಸಿದ್ಧ ಪಂಚಕ್ಷೇತ್ರದಲ್ಲಿ ಒಂದಾದ ಗೊಣವಂತೆ ಶಾಂಭುಲಿಂಗೇಶ್ವರ ದೇವಸ್ಥಾನವನ್ನು ಮುರುಡೇಶ್ವರ ದೇವಸ್ಥಾನದ ದಿ.ಆರ್.ಎನ್. ಶೆಟ್ಟಿಯವರ ಸುಪುತ್ರ ಸುನಿಲ್ ಶೆಟ್ಟಿಯವರು ಬಹುಕೋಟಿ ವೆಚ್ಚದಲ್ಲಿ ಶಿಲಾಮಯ ಕಟ್ಟಡವನ್ನು ನಿರ್ಮಿಸಿ ಲೋಕಾರ್ಪಣೆ ಮಾಡುತ್ತಿರುವುದು ಶಿವಭಕ್ತರಿಗೆ ಸಂಭ್ರಮ ತಂದಿದೆ. ಊರಿನವರೆಲ್ಲ ಸೇರಿ ಈ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಹಮ್ಮಿಕೊಂಡಿದ್ದಾರೆ ಎಂದರಲ್ಲದೆ ಏಪ್ರಿಲ್ 10ರಂದು ಶುಕ್ರವಾರ ಬೆಳಗ್ಗೆಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಮುರುಡೇಶ್ವರದ ವೇದಮೂರ್ತಿ ಜಯರಾಮ ರಾಮಕೃಷ್ಣ ಅಡಿಗಳ್ ಇವರ ನೇತೃತ್ವದಲ್ಲಿ ಆರಂಭವಾಗಲಿದೆ. ಏಪ್ರಿಲ್ 11ರಂದು ಶನಿವಾರ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಧರ್ಮಸಭೆಯಲ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಎಸ್.ಜಿ. ಪಂಡಿತ್ ಮತ್ತು ಖ್ಯಾತ ಸ್ಥಪತಿಗಳಾದ ವಿದ್ವಾನ್ ಮಹೇಶ್ ಮುನಿಯಂಗಳರವರ ನೇತೃತ್ವದಲ್ಲಿ ಧರ್ಮಸಭೆಯು ನಡೆಯಲಿದೆ. ಏಪ್ರಿಲ್ 12ರಂದು ರವಿವಾರ ಶ್ರೀಮದ್ ಮಾಧವನಂದ ಭಾರತಿ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಧಾರ್ಮಿಕ ಕಾರ್ಯಕ್ರಮವು ನಡೆಯಲಿದೆ. ನಿರ್ಮಾತ್ರ ಸುನಿಲ ಆರ್ ಶೆಟ್ಟಿ ಉಪಸ್ಥಿತಿ ಇರಲಿದ್ದಾರೆ. ಪದ್ಮಶ್ರೀ ಪಂಡಿತ್ ವೆಂಕಟೇಶ್ ಕುಮಾರ್ ಧಾರವಾಡ ಇವರ ಗಾಯನ ಮತ್ತು ಸನಾತನ ಶಂಕರ ವಿಶೇಷ ಭಕ್ತಿಗೀತೆಗಳನ್ನು ಹರ್ಷ ಮತ್ತು ತಂಡದವರಿಂದ ಪ್ರಸ್ತುತಗೊಳ್ಳಲಿದೆ ಎಂದರು. ಹಳೆಯದದ್ದು ತುಂಬ ಪ್ರಸಿದ್ಧವಾದ ಪುರಾತನವಾದ ದೇವಾಲಯ. ಆರ್.ಎನ್. ಶೆಟ್ಟಿಯವರ ಮಗ ಸುನಿಲ್ ಶೆಟ್ಟಿ ಅವರು ಅದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಅವರೇ ಬಂದು ಅವರ ಜನನೇ ಬಂದು ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತಾವೆಲ್ಲ ಯಾರೋ ನೋಡಿದರೆ ನೋಡಿರಬೇಕು, ಸಿಕ್ಕಾಪಟ್ಟೆ ಚೆನ್ನಾಗಿ ಅದನ್ನು ಶಿಲಾಮಯ ಮಾಡಿದ್ದಾರೆ. ಈಗ ನಮ್ಮ ಕಡೆಯಿಂದ ಅದನ್ನು ನಾವು ಅಷ್ಟಬಂಧ ಕಾರ್ಯಕ್ರಮವನ್ನು ಏಪ್ರಿಲ್ 10ರಿಂದ 19 ತನಕ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಅಷ್ಟಬಂಧ ಕಾರ್ಯಕ್ರಮ ಅನ್ನೋದು 10ರಿಂದ 14 ಮಾತ್ರ ಇರುತ್ತೆ. ವಾರ್ಷಿಕ ಜಾತ್ರೆ 18ಕ್ಕೆ ಇರೋದ್ರಿಂದ ಎರಡನ್ನು ಲಿಂಕ್ ಮಾಡಿ ಅನೇಕ ಮನೋರಂಜನೆ ಕಾರ್ಯಕ್ರಮ ಮತ್ತು ದೊಡ್ಡ ದೊಡ್ಡ ಸಾಹಿತಿಗಳು, ಭಾಷಣಕಾರರನ್ನು ಕರೆದು ಸಭೆ ಸಮಾರಂಭ ಇಟ್ಟಿದ್ದೀವಿ. ಇದೊಂದು ಅಡಿಷನಲ್ ಅಟ್ರಾಕ್ಷನ್. ದೊಡ್ಡ ದೊಡ್ಡ ಜನ ಬರ್ತಾ ಇದ್ದಾರೆ. ತಾವೆಲ್ಲ ಈಗ ನೋಡ್ತಾ ಇದ್ದರೆ 11ನೇ ತಾರೀಕು ಪತ್ರಿಕಾಗೋಷ್ಠಿಯಲ್ಲಿ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಸದಸ್ಯ ಗೋವಿಂದಗೌಡ, ಎಂಎಸ್ ಹೆಗಡೆ, ಎಂವಿ ಹೆಗಡೆ, ಶಿವಾನಂದ ನಾಯ್ಕ, ಶಿವಾನಂದಗೌಡ, ಎಂಆರ್ ಹೆಗಡೆ ಉಪಸ್ಥಿತರಿದ್ದರು. ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ನಾಗರಿಕರ ಸಮಸ್ಯೆಗಳನ್ನು ಆಲಿಸಿ ತ್ವರಿತ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ಆಯುಕ್ತರಾದ ಪೋಮಲಾ ಸುನಿಲ್ ಕುಮಾರ್ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಿದರು. ಇಂದು ಬೆಳಗ್ಗೆ 7 ಗಂಟೆಯಿಂದ ಅಮೃತಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ನಗರ ಪಾಲಿಕೆಯ ಆಯುಕ್ತರ ಕಚೇರಿಯ ಸಭಾಂಗಣದಲ್ಲಿ ನಾಗರಿಕರಿಂದ ನೇರವಾಗಿ ಅಹವಾಲುಗಳನ್ನು ಸ್ವೀಕರಿಸಿದರು. ಈ ಕಾರ್ಯಕ್ರಮದ ವೇಳೆ ವಿವಿಧ ವಾರ್ಡ್ಗಳಿಂದ ಬಂದ ಹಲವು ದೂರುಗಳನ್ನು ಆಲಿಸಿ ಅವುಗಳ ತ್ವರಿತ ಪರಿಹಾರಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಗತ್ಯ ಸೂಚನೆಗಳನ್ನು ನೀಡಿದರು.
ಸೆಪ್ಟೆಂಬರ್ 26ರಿಂದ ಆರಂಭಗೊಂಡ ಈ ಸಾರ್ವಜನಿಕ ಸಂಪರ್ಕ ಕಾರ್ಯಕ್ರಮದ ಮೂಲಕ ಕಳೆದ 27 ವಾರಗಳಲ್ಲಿ ಒಟ್ಟು 1563 ಅಹವಾಲುಗಳು ದಾಖಲಾಗಿದ್ದು, ಅವುಗಳಲ್ಲಿ 1110 ಅಹವಾಲುಗಳಿಗೆ ಈಗಾಗಲೇ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ. ಉತ್ತರ ನಗರ ಪಾಲಿಕೆ ವ್ಯಾಪ್ತಿಗೆ ಸೇರದ 93 ಅಹವಾಲುಗಳನ್ನು ಸಂಬಂಧಪಟ್ಟ ಇತರೆ ನಗರ ಪಾಲಿಕೆಗಳು ಹಾಗೂ ಇಲಾಖೆಗಳಿಗೂ ವರ್ಗಾಯಿಸಲಾಗಿದ್ದು, ಉಳಿದ 316 ಅಹವಾಲುಗಳ ಕುರಿತು ತ್ವರಿತ ಕ್ರಮ ಜರುಗಿಸುವಂತೆ ಆಯುಕ್ತರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಇಂದು ನಡೆದ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಒಟ್ಟು 47 ಕರೆಗಳನ್ನು ಸ್ವೀಕರಿಸಲಾಗಿದ್ದು, ಅವುಗಳ ಮೂಲಕ ಒಟ್ಟು 63 ಅಹವಾಲುಗಳು ದಾಖಲಾಗಿವೆ. ಎಲ್ಲಾ ಅಹವಾಲುಗಳನ್ನು ಪರಿಶೀಲಿಸಿ ತಕ್ಷಣ ಸ್ಪಂದಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕಿನ ಬಳಗೇರಿ ಗ್ರಾಮದ ಶಿವಮ್ಮ ಬಸವರೆಡ್ಡಿ ರೆಡೇರ ಸರ್ಕಾರಿ ಪ್ರೌಢಶಾಲೆಯ ಸೇವಾ ನಿವೃತ್ತಿ ಹೊಂದಿದ ಮುಖ್ಯೋಪಾಧ್ಯಾಯ ವೀರಭದ್ರಪ್ಪ ಎಸ್ ಬೆಣಕಲ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭವು ಜರುಗಿತು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸಿಎಚ್ ಪೊಲೀಸ್ ಪಾಟೀಲ್ ಸಮಾರಂಭ ಉದ್ದೇಶಿಸಿ ಮಾತನಾಡಿ, ವೀರಭದ್ರಪ್ಪ ಬೆಣಕಲ್ ಅವರು ಉತ್ತಮ ಶಿಕ್ಷಣ ಪಡೆದು ಶಿಕ್ಷಕರಾಗಿ ಹಲವಾರು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸಿದ್ದಾರೆ. ಸರ್ಕಾರವು ಬಿಸಿಯೂಟದಿಂದ ಮುಕ್ತಿಗೊಳಿಸುವುದು ಅಗತ್ಯವಿದೆ ಎಂದು ತಿಳಿಸಿದರು. ಪ್ರಾಥಮಿಕ ಶಾಲೆ ಶಿಕ್ಷಕರು ಕಲಿಸಿದ್ರು. ಈಶ್ವರಾಚಾರ್ಯ ಮಾಸ್ತರು, ರುದ್ರಪ್ಪ ಮಾಸ್ತರು, ಗೌರಿ ಮಾಸ್ತರ್ ಅಂತಂದು ಚಡಿ ಚಮಚಮ್ ಹಿಡಿದಲ್ಲಿ ಇದೀಗ ನಮ್ಮ ಶಿಕ್ಷಕರು ಮಕ್ಕಳಿಗೆ ಬಡವರಷ್ಟ ವಿದ್ಯೆ ಬರುತ್ತೆ. ಚಡಿ ಚಮಚಮ್ ವಿದ್ಯೆ ಗಮ್ ಗಮ್. ಆದ್ರೆ ಇವತ್ತು ಕಾನೂನು ಏನಾಗೈತೆ ಅಂದ್ರೆ ಮಕ್ಕಳನ್ನ ಬಡದು ವಿದ್ಯೆ ಕಲಿಸ್ಬೇಡ್ರಿ, ನಯ ವಿನಯದ ವಿದ್ಯೆ ಕಲಿಸಿ ಅಂತಕ್ಕಂಥದ್ದು ಬಂದಿದೆ. ಅದು ಕರೆಕ್ಟ್, ಓಕೆ ಅಂತೀನಿ. ಆದ್ರೂ ಸಹ ಮಕ್ಕಳ ಮೇಲೆ ಭಯ ಇರಬೇಕು. ಆದ್ರೂ ಪಾಲಕರು ಜಗಳಕ್ಕೆ ಬರಬಾರ್ದು. ಶಿಕ್ಷಕರು ಕೂಡ ಕಲಿಸ್ರಿ ನೀವು ನಮ್ಮ ಮಗನ ಅಂತ ಅನ್ಬೇಕು. ಯಾಕಂದ್ರೆ ಹಂಗಂದಾಗ ಮಾತ್ರ ವಿದ್ಯೆ ಬರ್ತದೆ. ಈ ಸಂದರ್ಭದಲ್ಲಿ ನಿವೃತ್ತ ಡಿಡಿಪಿಯ ಎಸ್ಡಿ ಗಾಂಜಿ, ಸಿಡಿಪಿಒ ಬೆಟ್ಟದೀಶ ಮಾಳೆಕೊಪ್ಪ, ಮುಖಂಡ ಟಿ ರತ್ನಾಕರ್, ಮಹಾಂತೇಶ್ ನೆಲಗಾಣಿ ಸೇರಿದಂತೆ ಇತರರು ಭಾಗವಹಿಸಿದರು. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಶಿರೂರು ಚೆನ್ನಯ್ಯನಗರದಲ್ಲಿ ನಡೆದ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಆಹಾರ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಭಾಗವಹಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಉಮೇಶ್ ಮೇಟಿ ಅವರಿಗೆ ಬಹುಮತದ ಗೆಲುವು ದೊರಕಿಸುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಿದರು. ಕಾಂಗ್ರೆಸ್ ಪಕ್ಷ ಬಡವರ ಬದುಕಿಗೆ ಭದ್ರತೆ ನೀಡುವ ನಿಟ್ಟಿನಲ್ಲಿ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ಹೇಳಿದರು. ಬಡವರಿಗೆ ಅಕ್ಕಿ ದೊರೆಯಬೇಕು, ಅವರು ನೆಮ್ಮದಿಯಾಗಿ ಊಟ ಮಾಡಬೇಕು ಮತ್ತು ಗೌರವಯುತ ಜೀವನ ನಡೆಸಬೇಕು ಎಂಬ ಉದ್ದೇಶದಿಂದಲೇ ಕಾಂಗ್ರೆಸ್ ಪಕ್ಷ ಕಾರ್ಯಕ್ರಮಗಳನ್ನು ರೂಪಿಸಿದೆ. ಸೋನಿಯಾ ಗಾಂಧಿಯವರ ನಾಯಕತ್ವದಲ್ಲಿ ಕಡು ಬಡವರಿಗಾಗಿ ಆಹಾರ ಭದ್ರತೆ ಕಾಯ್ದೆ ಜಾರಿಗೆ ತರಲಾಯಿತು. ದೇಶದಲ್ಲಿ ಯಾವುದೇ ಸರ್ಕಾರವಿದ್ರೂ ಬಡವರಿಗೆ ಅಕ್ಕಿ ನೀಡಲೇಬೇಕೆಂಬ ದೃಷ್ಟಿಯಿಂದ ಈ ಕಾನೂನು ರೂಪಿಸಲಾಗಿದೆ ಎಂದು ಹೇಳಿದರು. ಬಡವರಿಗೆ ಅಕ್ಕಿ ಕೊಡಬೇಕು, ಅವರು ನಮಗೆ ಊಟ ಮಾಡಬೇಕು, ಅವರು ನಮಗೆ ಜೀವನ ಮಾಡಬೇಕು ಅಂತ ಕಾರ್ಯಕ್ರಮವನ್ನು ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಸೋನಿಯಾ ಗಾಂಧಿ. ನಾನು ಪಾರ್ಟಿ ಸರ್ಕಾರದಲ್ಲಿ ಮಂತ್ರಿ ಇದ್ದಾಗ ಸೋನಿಯಾ ಗಾಂಧಿಯವರು ಈ ಕಡು ಬಡವರಿಗೆ ಕಷ್ಟ ಆಗ್ತದೆ ಜೀವನ ಮಾಡೋಕ್ಕೆ, ಅಕ್ಕಿಯನ್ನು ಕೊಡಬೇಕಂತ ಕಾನೂನನ್ನು ಮಾಡಿ ಭಾರತ ಸರ್ಕಾರದಲ್ಲಿ ಸರ್ಕಾರ ಯಾವುದೇ ಇರಲಿ ಅಕ್ಕಿಯನ್ನು ಕೊಡಬೇಕಂತ ಕಾನೂನು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಮ್ಮದು ಮಹಾತ್ಮ ಗಾಂಧಿಯವರ ಹಿಂದುತ್ವ, ಬಿಜೆಪಿಯವರದು ಗೂಡ್ಸೆಯ ಹಿಂದುತ್ವ, ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ವಿಶ್ವ ಯುದ್ಧದ ಅಬ್ಬರ, ಆಟೋ ಚಾಲಕರ ಕಣ್ಣೀರು, ಸರ್ಕಾರಕ್ಕೆ ವಾಟಾಳ್ ನಾಗರಾಜ್ ಎಚ್ಚರಿಕೆ. ಕಾಯ್ದೆ ಇದ್ದರೂ ತಡೆಯದ ಗೋಹತ್ಯೆ, ಗೋ ಸಂರಕ್ಷಣೆಗೆ ಪ್ರಮೋದ್ ಮುತಾಲಿಕ್ ಕರೆ, ಸರ್ಕಾರದ ವಿಫಲತೆಯ ವಿರುದ್ಧ ಕಿಡಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.